ಫ್ರೆಂಡ್ಸ್, ನಾನು ನಿಮ್ಮ ಗೆಳೆಯ ಅಶೋಕ್. ನಾನು ನಿಮ್ಮ ವಿಜಯ್ ಸ್ಮಿತಾ. ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದೀವಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ಅತಿಥಿ ನಾವಿವತ್ತು ಕೂತಿದ್ದೀವಿ. ನಾನು ಜೊತೆ ಇಲ್ವೋ ಅವನು ಜೊತೆ. ನಾನು ಜೊತೆ ಇಲ್ಲ ಅವನು. ನಾವು ಕೂತಿರೋದು ನಾನು ಜೊತೆ. ನಾವು ಕೂತಿರೋದು ಅವನು ಜೊತೆ. ನಾನು ಹೇಳಿದ್ದೆ ಕರೆಕ್ಟ್. ನಾವು ಕೂತಿರೋದು ಅವನು ಜೊತೆ. ಓಕೆ, ನೀವಿಬ್ರು ಕೂತಿರೋದು ಈ ನೀನು ಜೊತೆ. ಓಕೆನಾ? ಫ್ಯಾಂಟಾಸ್ಟಿಕ್. ದ ಒನ್ ಅಂಡ್ ಓನ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಗೈಸ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ. ಗುಡ್ ಗುಡ್ ಗುಡ್. ಗುಡ್ ಸರ್, ಹೇಗಿದ್ದೀರಾ? ನಾನಂತೂ ಉಪ್ಪಿ ಟು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಫುಲ್ ಫಿದಾಗ್ಬಿಡ್ತೀನಿ. 3 ಡೈಮೆನ್ಷನ್ಸ್ ಅಲ್ಲಿ ಸಿನಿಮಾ ತೆಗೆದಿದ್ದೀರಾ. ಯಾರಿಗ ಅರ್ಥ ಆಯ್ತೋ ಬಿಟ್ಟಿಲ್ವೋ, ನನಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಗುಡ್ ಗುಡ್ ಗುಡ್. ಅದೇ ಇಂಪಾರ್ಟೆಂಟ್. ಫ್ಯಾಂಟಾಸ್ಟಿಕ್. ಈ ವಿಷಯದ ಬಗ್ಗೆ ಹಲವಾರು ಮಾತಾಡೋಣ. ಅದಕ್ಕಿಂತ ಮುಂಚೆ ಬಿಲೇಟೆಡ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ತಮಗೂ ಅಷ್ಟೇ, ಎಲ್ಲರಿಗೂ ನೋಡ್ತಿರುವಂತ ಕಾರ್ಯಕ್ರಮ ನೋಡ್ತಿರೋ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ. ಸರ್, ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಗೊತ್ತಾಯ್ತು, ಮನೇಲಿ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬಾನೇ ಜೋರಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರಂತೆ. ಈ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ? ಹೌದು, ಯೂಶಲಿ ಪ್ರತಿ ವರ್ಷನೂ ಜೋರಾಗಿ ಮಾಡ್ತೀವಿ. ಈ ಸತಿ ಒಂದು ಜೋರಾಗಿ ಒಂಥರ ಹಿಂಗ್ ಕೂತಿರುವಂತ ಲಕ್ಷ್ಮೀನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತು ರಕ್ಷಾ ಬಂಧನ್ ಆಗಿರೋದ್ರಿಂದ ಐ ಪರ್ಸನಲಿ ಡೋಂಟ್ ಹ್ಯಾವ್ ಅ ಬ್ರದರ್. ಸೊ ರಾಖಿ ಹಬ್ಬಕ್ಕೆ ನಾನು ನಿಮ್ಗೆ ರಾಖಿ ಕಟ್ತಾ ಇದ್ದೀನಿ. ಉಪೇಂದ್ರ ಅವರು ಗಿಫ್ಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ರು. ಆತರ ಏನು ಇಲ್ಲ ಅಂತ ನೀವು ಹೇಳ್ಬಿಡಿ ಸರ್. ಹಂಗೆ ಹೇಳ್ಬಿಡಿ, ಏನಾರ ತೊಗೊಳ್ಳಿ. ನೆನ್ಸಿದ್ದೆ ಏನ್ಗೆ ಹಾಕ್ಬಿಟ್ಟಿದ್ದೀನಿ ನಾನು. ಅನ್ಎಕ್ಸ್ಪೆಕ್ಟೆಡ್ ಇದು ಅನ್ಎಕ್ಸ್ಪೆಕ್ಟೆಡ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ಮಿತಾ, ಅದ್ರಲ್ಲಿ ನನಗೂ ಶೇರ್ ಇದೆ. ಯಾಕೆ ಪೀಟ್ಗೆ ಹಾಕಿದ್ದಕ್ಕ? ಎನಿವೇಸ್ ಸರ್, ಸೊ 2 ಹಬ್ಬ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಆಗಿರ್ಬೋದು ಆ್ಯಂಡ್ ರಕ್ಷಾಬಂಧನ ಆಗಿರ್ಬೋದು. ಸೊ ರಕ್ಷಾಬಂಧನ ಅಂದ ತಕ್ಷಣವೇ ಏನು ಮೆಮರೀಸ್ ನಿಮ್ಮ ಮುಂದೆ ಬರುತ್ತೆ? ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಡಿ ಸರ್. ನೀವು ಕಾಲೇಜಲ್ಲಿ ಇದ್ದಾಗ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಯಾವುದು ರಾಖಿ ಕಟ್ಟಿರೋದು, ಅಥವಾ ನೀವು ರಾಖಿ ಬಂಧನ ಅನ್ಕೊಂಡು ಕಾಲೇಜ್ಗೆ ಹೋಗದೆ ಇರೋದು, ಆ ಥರ ಯಾವುದು ಇನ್ಸಿಡೆಂಟ್? ಅದೇ ಇನ್ಸಿಡೆಂಟ್ ನಾನು ಹೋಮಲ್ಲಿ ಸೀನ್ ಮಾಡಿರೋದು. ರಾಖಿ ಅವ್ರ ಕೂಡಲೇ ಭಯ ಆಗೋದು, ಓಡ್ತಿದ್ವಿ ಎಸ್ಕೇಪ್ ಆಗ್ಬಿಟ್ಟು. ಆದ್ರೂ ಕೆಲವರು ಬಲವಂತವಾಗಿ ಕಟ್ಬಿಡೋರು. ಈಗ ಖುಷಿ ಆಗ್ತಾ ಇದೆ. ಮದುವೆ ಆದ್ಮೇಲೆ ಕಟ್ಟೋದೆಲ್ಲ ನಿಜವಾಗ್ಲೂ ತುಂಬಾ ಸಂತೋಷ. ಮದುವೆಗೆ ಮುಂಚೆ ಕಟ್ಬೇಕಾರೆ ತಾಳಿ ಕಟ್ಟಕ್ ಮುಂಚೆ ರಾಖಿ ಕಟ್ಬಾರ್ದಪ್ಪ, ಅದೊಂದು ಪಾಲಿಸಿ. ಓಕೆ, ಫಂಟಾಸ್ಟಿಕ್. ಸೊ ಉಪ್ಪಿ 2 ಸಿನಿಮಾ ರಿಲೀಸ್ ಆಗಿ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆ್ಯಂಡ್ ಸುಮಾರು ಕಡೆ ಮಿಕ್ಸ್ಡ್ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನಮ್ಮ ಪಾಯಿಂಟ್ ಆಫ್ ವ್ಯೂ, ನೀವು ಸಿನಿಮಾದಲ್ಲಿ ತೋರಿಸೋದು ಅದೇನೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಸಿನಿಮಾ ಹೇಗೆ ನೋಡ್ತೀರಾ ಅನ್ನೋದು. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಕೇಳೋದಾದರೆ, ಅದರ ಒಂದು ಕ್ಯೂರಿಯಾಸಿಟಿ ಶುರು ಆಗಿದ್ದೆ ಕಟೌಟ್ಗಳು ಬಿತ್ತು ನೋಡಿ ಎಲ್ಲ ಕಡೆ ಥಿಯೇಟರ್ ಮುಂದೆ. ಆವಾಗ್ಲಿಂದಾನೆ ಯೋಗಾಸನದ ಒಂದು ಪೋಸಲ್ಲಿ ನೀವು ಆ ಒಂದು ಕಟೌಟು ಪ್ರೆಸೆಂಟ್ ಮಾಡಿದ ತಕ್ಷಣನೇ ಇವಾಗ ಹೆಂಗಪ್ಪ ಹೂವಿನಾರ ಹೆಂಗ್ ಹಾಕೋದು, ಹಾಲಿನ ಅಭಿಷೇಕ ಹೆಂಗ್ ಮಾಡೋದು ಅಂತ ಜನಗಳ ಕನ್ಫ್ಯೂಷನ್ ಶುರು ಆಗೋಯ್ತು. ಸೊ ಆ ಒಂದು ರಿಯಾಕ್ಷನ್ ನಿಮಗೆ ಬಂದಾಗ ನಿಮ್ಗೆ ಅನಿಸ್ತು? ಇಲ್ಲ, ಈ ಸಿನಿಮಾ ಬೇಸಿಕ್ ಕಾನ್ಸೆಪ್ಟೇ ನಾನು ಅಂತ ಒಂದು ಸಿನಿಮಾ ಮಾಡಿದೆ, ಉಪೇಂದ್ರ. ಇದು ನೀನು ಅಂದಾಗ ಪ್ರತಿಯೊಂದು ಕೂಡ ಅವ್ರ ಮೇಲೆ, ಅಂದ್ರೆ ನೋಡಿಗರ ಮೇಲೆ ಪರಿಣಾಮ ಬೀರ್ಬೇಕಂದ್ರೆ ಈ ಸಿನಿಮಾ ಮಾಡಿದ್ದು. ಇವ್ರು ಕಟೌಟ್ ನಿಲ್ಸಿದ್ರು ಕೂಡ ನೋಡೋ ಇದೇನಿದು, ಅವರು ಥಿಂಕ್ ಮಾಡಬೇಕು, ಇದೇಂಗೆ ಕಟೌಟ್ ಹೆಂಗಿದು, ಹಾರ ಹಾಕೋದಾಗ್ಲಿ ಇದಾಗ್ಲಿ ಹೆಂಗಿದು ವಿಚಿತ್ರ ಅಂತ. ಬ್ಲ್ಯಾಂಕ್ ಇದು ಕೊಟ್ಟಿದ್ದೆ, ಆ್ಯಡ್ ಕೊಟ್ಟಿದ್ದು ಪೇಪರಲ್ಲಿ. ಬ್ಲ್ಯಾಂಕ್ ಆ್ಯಡ್ ಕೊಟ್ಟಾಗ ಇದೇನಿಲ್ಲಲ್ಲ ಇದ್ರಲ್ಲಿ ಅಂದ್ರೆ ಇಟ್ ಈಸ್ ಯು ಆಕ್ಚುಲಿ, ನೀವು ಬೇಕಾದ್ರೂ ಹಾಕ್ಬೋದಲ್ಲಿ. ಸೊ ಸಿನಿಮಾ ಏನಿದ್ರು ಖಾಲಿ ಹಾಳೆ ತರ ಇರುತ್ತೆ, ಅದ್ರೊಳಗೆ ನಿಮ್ಮ ಥಾಟ್ಸೇ ವರ್ಕ್ ಆಗ್ತಾ ಇರುತ್ತೆ ಅನ್ನೋದೇ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿದೆ. ಅದೇ ನೀನು ಅನ್ನೋ ಕಾನ್ಸೆಪ್ಟೇ ಅದು. ಸೊ ಅದಕ್ಕೆ ಈ ಚಿತ್ರ ನಿಮ್ಗೊಂಥರ ಕಾಣಿಸ್ಬೋದು, ನಿಮ್ಗೊಂಥರ ಕಾಣಿಸ್ಬೋದು, ನನಗೊಂಥರ ಕಾಣಿಸ್ಬೋದು. ಸೊ ತುಂಬಾ ಡಿಬೇಟ್ ಆಗದೆ ಈ ಸಿನಿಮಾ ಬಗ್ಗೆ. ಅದಕ್ಕೋಸ್ಕರ ಯಾಕಂದ್ರೆ ಸುಮ್ನೆ ಬರಕ್ಕಾಗಲ್ಲ ನೀವು ಈ ಸಿನಿಮಾನ. ಆ ಕನ್ಫ್ಯೂಷನ್ ಇದೆಯಲ್ಲ, ಅದೇ ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಈ ಪಿಕ್ಚರ್. ಆ ಕನ್ಫ್ಯೂಸ್ ಆಗಬೇಕು, ಆ ಡಿಸ್ಕಷನ್ ಆಗಬೇಕು, ಆವಾಗಲೇ ಈ ಸಿನಿಮಾಗೆ, ಆ ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ. ಕ್ಲಿಯರ್ ಆಗಿ ಬಂದ್ಬಿಟ್ರೆ ಅದಲ್ಲ ಲೈಫ್, ಹಂಗಲ್ಲ. ಆಕ್ಚುಲಿ ಲೈಫ್ ಇಸ್ ತುಂಬಾ ನಂಬರ್ ಆಫ್ ಕ್ವಶನ್ಸ್ ಮಾರ್ಕ್ ಇರುತ್ತೆ. ಆ ಕ್ವಶನ್ ಮಾರ್ಕ್ ಅಲ್ಲಿ ಇಳಿದಾಗಲೇ ನಿಮ್ಗೆ ಉತ್ತರ ಸಿಗೋದು. ಅಂದ್ರೆ ಒಂದು ಲೈನ್ ಇದೆ, ಯೋಚನೆ ಮಾಡಿ ಕಳ್ಕೊಂಬೇಡ ಅಂತ. ಯೋಚನೆ ಮಾಡಿ ಕಳ್ಕೊಂಬೇಡ ಒಂದು, ಯೋಚನೆ ಮಾಡಿ ಕಳ್ಕೊಂಬೇಡಿ ಅನ್ನೋದು ಇನ್ನೊಂದು. ನಾವು ಯೋಚನೆ ಮಾಡಿದ ಮೇಲೆ ಗೊತ್ತಾಗದು ಯೋಚನೆ ಮಾಡೋದು ಸರಿಯಲ್ಲ ಅಂತ. ಬಟ್ ಯೋಚನೆ ಮಾಡದಿರೋದು ತಪ್ಪು. ಯೋಚನೆ ಮಾಡ್ಬೇಕು ಆಕ್ಚುಲಿ. ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಕು, ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ಹೆಂಗ್ ನಡ್ಕೊಬೇಕು, ಈ ತರದ ತುಂಬಾ ವಿಷಯಗಳಿರೋದ್ರಿಂದ ಸಿನಿಮಾಲಿ. ಇವಾಗ ನೀವು ಹೇಳಿದ್ರಲ್ಲ ಸರ್, ದಟ್ ಆ ಒಂದು ಡಿಸ್ಕಷನ್ ಆಗಬೇಕು ಅಂತ. ನಾನು ಮತ್ತು ನನ್ನ ಜೊತೆ ವಿಜಯ್ ಅಮಿತ್ ಅಂತ ಮತ್ತೊಬ್ಬರು ವಿಜಯ್ ಇದ್ದಾರೆ. ಸೊ ಮೊನ್ನೆ ಮಾತಾಡಬೇಕಾದ್ರೆ ನಿಮ್ಮ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಆ ಒಂದು ಮಾತೆ ಬಂತು ಅವ್ರ ಬಾಯಿಂದ,
ಈ ಥರ ಸಿನಿಮಾ ಬರಬೇಕು ಕಣೋ, ನಾವು ಡಿಸ್ಕಸ್ ಮಾಡಬೇಕು, ಆವಾಗಲೇ ನಮಗೆ ಗೊತ್ತಾಗೋದು ಅಂತ. ಸೊ ಆ ಸೇಮ್ ವರ್ಡ್ ನಿಮ್ಮ ಬಾಯಿಂದ ಬಂತಲ್ಲ, ಸೊ ಇಟ್ ಇಸ್ ಸೋ ಟ್ರೂ ಅಂತ ಅನ್ನಿಸ್ತು. ಅಂದರೆ ನೀವು ಸಿನಿಮಾ ಮಾಡಾದ್ಮೇಲೆ ಅದು ಜನಗಳ ಒಂದು ಮೈಂಡಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಆ್ಯಂಡ್ ಅವರು ನಿಮ್ಮ ಥಾಟ್ಸ್ ಹೇಗೆ ಅವ್ರ ಜೊತೆ ಲಿಂಕ್ ಆಗುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಸರ್. ಆ್ಯಂಡ್ ಸುಮಾರು ಜನ ಮಿಕ್ಸ್ಡ್ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ, ಅರ್ಥ ಆಗಿಲ್ಲ ಅಂತ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಅದೇ ಹೇಳಿದ್ನಲ್ಲ, ಅದು ಅರ್ಥ ಆಗೋ ಸಿನಿಮಾ ಅಲ್ಲ, ಅದು ಅರ್ಥ ಆಗದಿರೋದೇ ಅದ್ರ ಹೈಲೈಟ್ ಅಂತ ನಾನು ಅದೇ ಹೇಳ್ತಾ ಇರೋದು. ಯಾಕಂದರೆ ಬದುಕು ಅಷ್ಟೇ ನಿಮ್ಗೆ ಅರ್ಥ ಆಗ್ಬಿಡಲ್ಲ. ನಮ್ಮ ಜೀವನನೂ ಕೂಡ ನಮ್ಗೆ ಅರ್ಥ ಆಗಿರೋದೇ ನಮ್ಗೆ ತುಂಬ ಕನ್ಫ್ಯೂಷನ್ಗಳಿರುತ್ತೆ. ಏನಿದು, ಏನು, ಯಾಕೆ ಹಿಂಗೆ, ಏನು ಹಿಂಗೆ, ಈ ಥರ ಕ್ವಶನ್ಸ್ಗಳಿರೋದೇ ಅದಕ್ಕೋಸ್ಕರ. ಸೊ ಎಸ್ಪೆಷಲಿ ನೋಡಿ, ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆಲ್ಲ ಭಾಳ ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ ಈ ಸಬ್ಜೆಕ್ಟ್ನ. ಏನಂದ್ರೆ ಅವರು ತುಂಬಾ ಕ್ಲಿಯರ್ ಆಗಿರ್ತಾರೆ ಲೈಫಲ್ಲಿ. ಆಕ್ಚುಲಿ ಅಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಇದೆಯಲ್ಲ, ನಮ್ಗಿಂತ ಬೆಟರ್ ಕ್ಲಿಯರ್ ಆಗಿರ್ತಾರೆ. ಅವ್ರಿಗೆ ತುಂಬಾ ಕ್ಲಾರಿಟಿ ಇರುತ್ತೆ ಆಕ್ಚುಲಿ ನಮ್ಗಿಂತ. ನಮ್ ಜನರೇಷನ್ ಎಲ್ಲ ಸ್ವಲ್ಪ ಥಾಟ್ಸ್ ಅಲ್ಲಿ ಸಿಕ್ಕಾಕೊಂಡಿರ್ತೀವಿ ನಾವು. ಅದು ಆಮೇಲೆ ಅದು ಹೇಳಕ್ಕಾಗಲ್ಲ, ಜನರೇಷನ್ ಅಂತ ಹೇಳಕ್ಕಾಗಲ್ಲ, ಡಿಪೆಂಡ್ಸ್ ಒಬ್ಬೊಬ್ಬರ ಮೇಲೆ ಒಂದೊಂಥರ. ನೀವೊಂಥರ ಮೆಂಟಾಲಿಟಿ ಇರ್ಬೋದು, ನಾನೊಂಥರ ಮೆಂಟಾಲಿಟಿ ಇರ್ಬೋದು. ಆ ಥರ ಈ ಸಿನಿಮಾ ಅದು ಹಂಗೆ ಇರೋದೇ ಹಂಗದೆ. ಅದು ನಾನು ಮಾಡಿದ್ದೆ ಅನ್ನೋದಕ್ಕಿಂತ ಅದಾಗದೆ ಮಾಡಿಸ್ಕೊಂಡಿರೋದು ಆ ಥರ ಅಷ್ಟೇ. ಅದು ಅಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ಉಪೇಂದ್ರ ಅವರ ಮತ್ತೊಂದು ಹೆಸರೇ ಪ್ರಯೋಗ ಅಂತ. ಆದ್ರೂ 10 ವರ್ಷ ಆದ್ಮೇಲೆ ಐ ಥಿಂಕ್ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಕಂಬ್ಯಾಕ್ ಚಿತ್ರ ಅಂತ ಹೇಳಿದ್ರೆ ವೀಕ್ಷಕರಿಗೆ ಅದರಲ್ಲದೇ ಆದಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಈ ಸಿನಿಮಾ ಅರ್ಥ ಆಗದೆ ಹೋದ್ರೆ ಜನರು ಥಿಯೇಟರ್ ಹತ್ರ ಬರ್ತಾರೆ, ಅಥವಾ ಅವರು ಒಂದು ಮಿಕ್ಸ್ಡ್ ರೆಸ್ಪಾನ್ಸ್ ಬೇರೆ ಒಂದು ರೀತಿಗೆ ಲೀಡ್ ಆಗ್ಬೋದು ಅಂತ ನಿಮ್ಗೆ ಅನ್ಸಿಲ್ವಾ ಸರ್? ಅದೇ ನಾನು ನಂಬಿರೋಂಥ ಕಾನ್ಫಿಡೆನ್ಸೇ ಅದು ನನಗೆ. ಯಾಕಂದ್ರೆ ನನಗೆ ನನ್ನ ಮೇಲೆ ಅವ್ರಿಗೆಷ್ಟು ಏನು ನಿರೀಕ್ಷೆ, ಕಾನ್ಫಿಡೆನ್ಸ್ ಇದೆ, ನನಗೆ ಅವ್ರ ಮೇಲೆ ಅದಕ್ಕಿಂತ ಜಾಸ್ತಿ ಇದೆ. ಅದು ನನ್ನ ಪ್ರೇಕ್ಷಕರ ಮಧ್ಯೆ ಇರೋಂಥ ಒಂದು ಒಳ್ಳೆ ಸಂಬಂಧ. ಅದು ಇಷ್ಟು ವರ್ಷಗಳಲ್ಲಿ ನಾನು ಮೊದಲನೇ ಸಿನಿಮಾ ಮಾಡೋಕ್ರು ಆ ಥರ ಯೋಚನೆ ಮಾಡಿ ನನಗೆ ಯಾವಾಗ ಒಂದು ಕಾನ್ಫಿಡೆನ್ಸ್ ಇಲ್ಲ. ಅವ್ರು ಹೊಸದು ಏನಿದ್ರು ತಗೊತಾರೆ, ನಮಗಿಂತ ಮೇಲಿರ್ತಾರಂತ ನನಗೆ 100% ಗೊತ್ತು. ನಾವು ಹೆದರ್ತೀವಿ ಅಷ್ಟೇ, ಅವ್ರಿಗೆ ಇದು ಅರ್ಥ ಆಗುತ್ತೋ ಇಲ್ವೋ, ಇದಾಗುತ್ತೋ ಇಲ್ವೋ ಅಂತ. ಅವ್ರು ನಮಗಿಂತ ಬೆಟ್ರಾಗಿ ನಮ್ಗೆ ಹೇಳ್ತಾರೆ ಆ್ಯಕ್ಚುಲಿ. ಸೊ ಆ ಒಂದು ಕಾನ್ಫಿಡೆನ್ಸ್ನಿಂದ ಈ ಥರ ಸಿನಿಮಾ ಮಾಡಿದ್ದೀನಿ ಅಷ್ಟೇ ನಾನು. ಓಕೆ, ಸೊ ನೀವು ಕಟ್ಔಟ್ ಅಲ್ಲಿ ಉಲ್ಟಾ ಶಿರಾಸನ ಮಾಡ್ಕೊಂಡು ನಿಂತಾಗ ಅದು ಆಕ್ಚುಲಿ ಉಲ್ಟಾ ಅಂತ ಸಾಕಷ್ಟು ಜನ ಹೇಳಿದ್ರು. ಬಟ್ ನೀವು ಹೇಳಿದ್ರಿ ಅದು ಉಲ್ಟಾ ಅಲ್ಲ, ನಾನು ಶಿರಾಸನ ಮಾಡ್ಕೊಂಡು ನಿಂತಿದ್ದೀನಿ, ಅದನ್ನ ತೋರಿಸ್ತಾ ಇದೀವಿ ಅಂತ. ಸೊ ಇದನ್ನ ಹೇಗೆ ಹೇಳ್ತೀರಾ ಸರ್? ಅಲ್ಲ, ಅದು ಶಿರ್ಸಾಸನ ಉಲ್ಟಾ ಅಂತ ನೋಡ್ಬೋದು, ತಪ್ಪೇನಿಲ್ಲ. ಅದು ಯಾಕಂದ್ರೆ ಶಿರ್ಸಾಸನ ಅನ್ನೋದು ಒಂದು ಆಸನದ ಭಂಗಿ. ಬಟ್ ನನಗೆ ಆ ಥರ ಒಂದು ಸೀಕ್ವೆನ್ಸ್ ಇರೋದ್ರಿಂದ ಅದೊಂದು ಐಡಿಯಾ ಬಂತು, ಶಿರ್ಸಾಸನ ನಿಲ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಒಂದು 72 ಅಡಿ ನಿಲ್ಸಿದ್ರೆ ಒಂಥರ ನೋಡೋದಕ್ಕೆ ಬಹಳ ಇದ್ವಾಗಿರುತ್ತೆ ಅಂತ ಅದು ಐಡಿಯಾ ಬರ್ತಿದ್ದಂಗೆ ತುಂಬಾ ಖುಷಿ ಅನ್ನಿಸ್ತು. ಬಟ್ ಅದಷ್ಟೇ ಪಾಪ್ಯುಲರ್ ಆಗೋಯ್ತು. ಹೌದೌದು. ಏನಂದ್ರೆ ಪ್ರತಿಯೊಬ್ರು ಕೂಡ ಎಲ್ಲ ರಿವರ್ಸ್ ತಿರುಗಿ ನಿಂತ್ಕೊಳ್ಳೋದು. ಯಾವುದೇ ಶೋಗ್ ಹೋದ್ರು ಕೂಡ, ಮೊನ್ನೆ ಯಾವುದೋ ಡ್ಯಾನ್ಸ್ ಶೋ ಹೋದ್ರೆ ಮಕ್ಕಳೆಲ್ಲ ಫುಲ್ ರಿವರ್ಸ್ ತಿರುಗಿ ನಿಂತ್ಕೊಂಡು ಅಲ್ಲ, ಅದ್ರ ಪಾಪ್ಯುಲಾರಿಟಿ ಬಗ್ಗೆ ಮಾತಾಡೋದಾದ್ರೆ ಈ 17ಕ್ಕೆ ಗಣೇಶ ಹಬ್ಬ ಬರ್ತಿದೆ ಅಂಡ್ ಉಲ್ಟಾ ಗಣೇಶ ಕೂಡ ಬಂದ್ಬಿಟ್ಟಿದ್ದಾನೆ. ಉಪ್ಪಿಟ್ಟು ಗಣೇಶ ಅಂತ ಎಲ್ಲ ಕಡೆ ಪೋಸ್ಟ್ ಮಾಡಿದ್ದಾರೆ. ಖುಷಿ ಆಗಿದೆ ಸರ್ ಇದನ್ನೆಲ್ಲ ನೋಡಿದ್ರೆ. ಅಂಡ್ ರಿಯಾಕ್ಷನ್ ಬಗ್ಗೆ ಮಾತಾಡೋಣ ಸರ್. ಸಿನಿಮಾ ನೋಡಿದ ತಕ್ಷಣನೇ ಜನಗಳ ರಿಯಾಕ್ಷನ್ನು, ಇಲ್ಲಿವರೆಗೆ ಹಲವಾರು ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಸಿನಿಮಾ ಮುಗಿದ ತಕ್ಷಣನೇ ಎಲ್ಲರೂ ಓಕೆ ಎದ್ದು ಹೋಗ್ತಾರೆ, ಅಥವಾ ಏನಾದರೂ ಒಂದಿತ್ತು ಅಂತಂದರೆ ಕೂತ್ಕೊಂಡು ನೋಡ್ತಾರೆ. ಬಟ್ ಉಪ್ಪಿಟ್ಟು ಸಿನಿಮಾ ಕ್ಲೈಮ್ಯಾಕ್ಸ್ ಮುಗಿತಿದ್ದಂಗೆ ಎದ್ದೇಳ್ತಾ ಇಲ್ಲ ಸರ್ ಜನ. ಅವ್ರು ಏನಿದು ಅಂತ ಅಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ, ಅಲ್ಲೇ ಕಥೆನ ಮತ್ತೆ ರಿವರ್ಸ್ ಮಾಡ್ತಾ ಇದ್ದಾರೆ, ಅಲ್ಲೇ ಆ ಒಂದು ಕಥೆಗೆ ಕನ್ಕ್ಲೂಷನ್ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ. ಈ ತರ ರಿಯಾಕ್ಷನ್ ನಾನು ಇನ್ನೂವರೆಗೂ ಯಾವ ಸಿನಿಮಾಗೂ ನೋಡಿರ್ಲಿಲ್ಲ ಸೀರಿಯಸ್ಲಿ. ಇಲ್ಲ, ನಮ್ಮ ಸ್ನೇಹಿತರು ಮಿಸ್ಸಸ್ ಒಬ್ರು, ನಮ್ಮ ರಾಜಾರಾಮನ್ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಮಿಸ್ಸಸ್ ಮೀನಾ ಅಂತಿದ್ದಾರೆ. ಅವರು ಸಿನಿಮಾ ನೋಡ್ಕೊಂಡ್ಬಂದು ಒಂದು ದಿನ ಫುಲ್ಲು ಅವನ್ನ ತಲೆ ತಿಂದಾಕ್ಬಿಟ್ಟಿದ್ದಾರೆ. ಅವ್ನಿಗೆ ಅವ್ನು ತಡ್ಕೊಳಕ್ಕಾಗದೆ ನನಗೆ ಫೋನ್ ಮಾಡ್ಬಿಟ್ಟು ದಯವಿಟ್ಟು ಎಕ್ಸ್ಪ್ಲೈನ್ ಮಾಡ್ಬಿಡಪ್ಪ ಅಂತ ಆಗ್ತಾ ಇಲ್ಲ. ಅವ್ರಿಗೆ ನನ್ನ ಹತ್ರ 100 ಕ್ವಶನ್ ಕೇಳ್ತಾರೆ, ನಾನು ಏನ್ ಹೇಳಿದ್ರು ಮತ್ತೆ ಅದಕ್ಕೊಂದು ಕ್ವಶನ್ ಕೇಳ್ತಾರೆ. ನಾನು ಇನ್ನೊಂದ್ಸತಿ ನೋಡ್ತೀನಿ, ಬಟ್ ನನಗೆ ಇದಕ್ಕೆಲ್ಲ ಆನ್ಸರ್ ದಯವಿಟ್ಟು ಇನ್ನೊಂದ್ಸತಿ ನೋಡ್ಬಿಡಿ ನೀವು ಅಂತ. ಇಲ್ಲ, ನಾನು ನೋಡ್ತೀನಿ, ಬಟ್ ಆದ್ರೂ ಹೆಂಗದು ಹಿಂಗೆ ಈ ತರ ಅದು. ಬಟ್ ಅದರಲ್ಲಿರೋ ಮಜಾನೇ ಅದು ಆಕ್ಚುಲಿ ಆ ಸಿನಿಮಾ. ಅದೇ ಸರ್, ಮಜಾ ಬಗ್ಗೆನೂ ನಾವು ಮಾತಾಡೋಣ. ಇವಾಗ ನಾನು ರೀಸೆಂಟಾಗಿ ಸಿನಿಮಾ ನೋಡಿದ್ದು. ಸಿನಿಮಾ ನೋಡೋಕ್ಕಿಂತ ಮುಂಚೆ ನನಗೆ ಬಂದಂಥ ರಿಯಾಕ್ಷನ್ಸು, ನಾನು ಕೇಳ್ತಿದ್ದೆ ಉಪ್ಪಿಟ್ಟು ಸಿನಿಮಾ ಹೇಗಿದೆ ಅಂದ ತಕ್ಷಣನೇ ಬ್ಲ್ಯಾಂಕು ಸರ್. ಯಾರು ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರೂ ಹೇಳೋದಿದ್ದೇನೆ, ಈ ಸಿನಿಮಾ ನೋಡೋರು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾಕೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರು ಹೇಳಿದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾರೆ, ಅದು ಸರಿ ಇರುತ್ತೋ ತಪ್ಪಿರುತ್ತೋ. ಸೊ ಅದಕ್ಕೆ ನೀವೇ ನೋಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಮೇಲೆ ಈ ಒಂದು ಸಿನಿಮಾ ನೀವು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಾನು ಯಾರೋ ಒಬ್ರು ಕತೆ ನಂದು ಅಂತ ಹೇಳಿದಾಗ ನಾನು ಅದಕ್ಕೆ ಹೇಳಿದ್ದವ್ರಿಗೆ, ಸಿನಿಮಾ ರಿಲೀಸ್ ಆದ್ಮೇಲೆ ಬಂದ್ ಕತೆ ಬಗ್ಗೆ ಮಾತಾಡ್ಲಿ, ಮುಂಚೆನೆ ನಮ್ ಕತೆ ಅಂತ ಹೆಂಗ್ ಹೇಳ್ತಾರೆ ಅಂತ. ಈಗ ಜನಗಳು ಹೇಳ್ತೀಯ ನೋಡಿ, ಅವ್ರನ್ನ ಕರೆಸಿ ಕತೆ ಕೇಳಿ ಅಂತ. ಅವರ ಕತೆ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ